ಬದುಕಿನ ಪಯಣಕ್ಕೆ ಕೆಲವು ಮುತ್ತಿನಂತಹ ಮಾತುಗಳು. ಸಮಾಧಾನವಾಗಿರಿ. ಅತಿಯಾದ ಆತುರ ಜೀವನದ ನೆಮ್ಮದಿಯನ್ನು ಕೆಡಿಸುತ್ತದೆ. ತಾಳ್ಮೆಯಿಂದ ಇರುವುದನ್ನು ರೂಢಿಸಿಕೊಳ್ಳಿ. ಕ್ಷಮಿಸುವ ಗುಣವಿರಲಿ. ತಪ್ಪು ಮಾಡಿದವರನ್ನು ಕ್ಷಮಿಸಿಬಿಡಿ. ಅದು ಅವರಿಗೆ ನೀಡುವ ಶಿಕ್ಷೆಗಿಂತ ನಿಮ್ಮ ಮನಸ್ಸಿಗೆ ನೀಡುವ ದೊಡ್ಡ ಶಾಂತಿ. ಕೃತಜ್ಞತೆ ಇರಲಿ. ನಿಮ್ಮ ಬಳಿ ಇರುವುದಕ್ಕೆ ಮೊದಲು ದೇವರಿಗೆ ಧನ್ಯವಾದ ಹೇಳಿ. ಆಗಲೇ ನಿಮಗೆ ಇನ್ನೂ ಹೆಚ್ಚಿನದ್ದು ಸಿಗಲು ಸಾಧ್ಯ. ಸಮಯದ ಬೆಲೆ ತಿಳಿಯಿರಿ. ಕಳೆದು ಹೋದ ಸಮಯ ಮತ್ತು ಆಡಿದ ಮಾತು ಎಂದಿಗೂ ಮರಳಿಬಾರದು. ಹಾಗಾಗಿ ಯೋಚಿಸಿ ನಿರ್ಧಾರ ತಗೊಳ್ಳಿ. ನಂಬಿಕೆ ನಿಮ್ಮ ಮೇಲಿರಲಿ. ಜಗತ್ತು ನಿಮ್ಮನ್ನು ನಂಬುವ ಮೊದಲು ನೀವು ನಿಮ್ಮನ್ನು ನಂಬಲು ಕಲಿಯಿರಿ. ಬಯಕೆಗಳು ಮಿತವಾಗಿರಲಿ. ಅತಿಯಾದ ಆಸೆ ದುಃಖಕ್ಕೆ ಮೂಲ. ಇರುವುದರಲ್ಲಿ ತೃಪ್ತಿ ಪಡುವುದೇ ನಿಜವಾದ ಶ್ರೀಮಂತಿಕೆ. ಪ್ರೀತಿ ಹಂಚಿ. ದ್ವೇಷ ಸಾಧಿಸುವವರಿಂದ ಯಾರಿಗೂ ಲಾಭವಿಲ್ಲ. ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಿ. ಮೌನವೇ ಉತ್ತರ. ಕೆಲವು ಕಡೆ ವಾದ ಮಾಡುವುದಕ್ಕಿಂತ ಮೌನವಾಗಿರುವುದು ಅತ್ಯುತ್ತಮ ಪ್ರತಿಕ್ರಿಯೆ. ನೆಮ್ಮದಿಯ ಜೀವನಕ್ಕೆ 10 ಸೂತ್ರಗಳು. ಇಂದಿನ ಸುಖ ಮುಖ್ಯ. ನಿನ್ನೆ ಮುಗಿದು ಹೋಗಿದೆ, ನಾಳೆ ಇನ್ನೂ ಬಂದಿಲ್ಲ. ಇಂದು ನಿಮ್ಮ ಕೈಯಲ್ಲಿದೆ, ಅದನ್ನು ಸಂಭ್ರಮಿಸಿ. ಸೋಲು ಅಂತಿಮವಲ್ಲ. ಸೋಲು ಎಂದರೆ ಅಂತ್ಯವಲ್ಲ. ಅದು ಗೆಲುವಿನ ಮೊದಲು ಮೆಟ್ಟಿಲು ಅಷ್ಟೆ. ಅಸೂಯೆ ಬೇಡ. ಇನ್ನೊಬ್ಬರ ಬೆಳವಣಿಗೆ ಕಂಡು ಅಸೂಯೆ ಪಡಬೇಡಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಬರುತ್ತದೆ. ಆರೋಗ್ಯವೇ ಭಾಗ್ಯ. ಮನಸ್ಸಿನ ಜೊತೆಗೆ ನಿಮ್ಮ ದೇಹದ ಕಡೆಯೂ ಗಮನವಿರಲಿ. ಆರೋಗ್ಯವಿದ್ದರೆ ಮಾತ್ರ ಏನನ್ನಾದರೂ ಸಾಧಿಸಬಹುದು. ಸಹಾಯ ಮಾಡಿ. ನಿಮ್ಮ ಕೈಲಾದಷ್ಟು ಇತರರಿಗೆ ಸಹಾಯ ಮಾಡಿ. ಆದರೆ ಅದನ್ನು ಯಾರಿಗೂ ಹೇಳಿಕೊಳ್ಳಬೇಡಿ. ಕೋಪವನ್ನು ಹತೋಟಿಯಲ್ಲಿಡಿ. ಕೋಪದಲ್ಲಿ ಆಡುವ ಮಾತುಗಳು ಸಂಬಂಧಗಳನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಕಲಿಕೆ ನಿರಂತರ. ವಯಸ್ಸು ಎಷ್ಟೇ ಆದರೂ ಕಲಿಯುವುದನ್ನು ನಿಲ್ಲಿಸಬೇಡಿ. ಹೊಸ ವಿಷಯಗಳು ನಿಮ್ಮನ್ನು ಚೈತನ್ಯವಾಗಿಡುತ್ತವೆ. ಸರಳವಾಗಿರಿ. ಆಡಂಬರದ ಬದುಕಿಗಿಂತ ಸರಳವಾದ ಬದುಕು ಹೆಚ್ಚು ಗೌರವ ತಂದುಕೊಡುತ್ತದೆ. ನಿಸ್ವಾರ್ಥಿಯಾಗಿರಿ. ಪ್ರತಿಫಲ ನಿರೀಕ್ಷಿಸದೆ ಕೆಲಸ ಮಾಡಿ. ಆಗ ಸಿಗುವ ತೃಪ್ತಿಯೇ ಬೇರೆ. ಆತ್ಮವಿಶ್ವಾಸ ಹೊಂದಿರಿ. ನನ್ನಿಂದ ಸಾಧ್ಯ ಎನ್ನುವ ಒಂದು ಮಾತು ನಿಮ್ಮನ್ನು ಶಿಖರಕ್ಕೆ ಏರಿಸಬಲ್ಲದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಕೇಳಿದ್ದಕ್ಕಾಗಿ ಧನ್ಯವಾದಗಳು.